ಮತ್ತೊಂದು ಕಡೆ ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲಿ ಜಮೀನಿನ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗಿನ ಕೆಲ ಪತ್ರಗಳೆಲ್ಲ ಪತ್ತೆ ಆಗಿದೆಯಂತೆ. ರಾಯಚೂರಿನ ಅವರ ನಿವಾಸದಲ್ಲಿ ವಾಲ್ಮೀಕಿ ಹಗರಣದ ನಡುವೆ ಇವರು ಜಮೀನನ್ನ ಖರೀದಿಸಿದ್ರ ಅನ್ನುವಂಥದ್ದು ಈ ಗುಮಾನಿ. ರಾಯಚೂರಿನ ಸಿರವಾರದ ಗಣದಿನ್ನಿಯಲ್ಲಿ ಜಮೀನನ್ನ ಖರೀದಿ ಮಾಡಿದಾರಾ? ಭೂಮಿ ಖರೀದಿ ಮಾಡಿದಂತ ಕೆಲ ಜಮೀನಿನ ದಾಖಲೆಗಳು ಬಹಳ ಈಗ ಪತ್ತೆಯಾಗಿದೆ. ಪುತ್ರನ ಹೆಸರಿನಲ್ಲಿ 4 ಎಕರೆ 31 ಗುಂಟೆ, ಹತ್ತತ್ರ 5 ಎಕರೆ ಇದ್ದಂಗೆನೆ 4 ಎಕರೆ 31 ಗುಂಟೆ ಜಮೀನನ್ನ ಇವರು ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಪುತ್ರ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ಜಮೀನೊಂದು ನೋಂದಣಿಯಾಗಿದೆ. ಜೂನ್ 27ನೇ ತಾರೀಕು 2024ರಂದು ಜಮೀನು ಮ್ಯೂಟೇಷನ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಮೀನಿನ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈ ದಾಖಲೆಯನ್ನ ಇಟ್ಕೊಂಡು ಇಡಿ ಹೆಚ್ಚುವರಿ ತನಿಖೆ ನಡೆಸುವಂತ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿ ಅಂದಮೇಲೆ ಆತ ಎಷ್ಟು ಬೇಕಾದ್ರೂ ಜಮೀನು ಖರೀದಿ ಮಾಡ್ತಾರೆ, ಮತ್ತೊಂದು ಅದೆಲ್ಲ ನಡೀತಾ ಇರುವಂತದ್ದೇ ಬಿಡಿ. ಬಟ್ ಇಲ್ಲಿ ಆ ಹಗರಣದ ದುಡ್ಡಲ್ಲಿ ಈತ ಜಮೀನು ಖರೀದಿ ಮಾಡಿದಾರಾ ಅನ್ನುವಂಥದ್ದು ಪ್ರಶ್ನೆ. ಹೇಳಿ ಕೇಳಿ 94 ಕೋಟಿ ಈಗ ಏನು ವ್ಯವಸ್ಥಿತವಾಗಿ ಟ್ರಾನ್ಸ್ಫರ್ ಆಗಿರುವಂತ ಅಮೌಂಟು, ಆ ಅಮೌಂಟ್ ಅನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಆಗುತ್ತೆ. ಅದರಲ್ಲಿ ಯಾರಿಗೆ ಎಷ್ಟು ಪಾಲು, ಮತ್ತೊಂದು ಇದೆಲ್ಲ ಪತ್ತೆ ಹಚ್ಚುತ್ತಾ ಹೋಗಬೇಕಾಗುತ್ತೆ. ಅದರ ಒಂದು ಭಾಗ ಈಗ ಈ ಜಮೀನನ್ನ ಇವರು ಖರೀದಿ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ.